ಇನ್ನು 2 ದಿನ ಬ್ರುನೈ ಪ್ರವಾಸದಲ್ಲಿರುವಂತಹ ಪ್ರಧಾನಿ ಮೋದಿ ಅಲ್ಲಿನ ಪ್ರಸಿದ್ಧ ಮಸೀದಿಗೆ ಭೇಟಿ ಕೊಟ್ಟಿದ್ದಾರೆ. ಈ ಸುದ್ದಿಯನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9ನಲ್ಲಿ. 2 ದಿನಗಳ ಬ್ರುನೈ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿನ ಐತಿಹಾಸಿಕ ಸುಲ್ತಾನ್ ಓಮರ್ ಅಲಿ ಸೈಫುದ್ದೀನ್ ಮಸೀದಿಗೆ ಭೇಟಿ ನೀಡಿದ್ದಾರೆ. ಮಸೀದಿಯಲ್ಲಿ ಸ್ವಲ್ಪ ಸಮಯ ಕಾಲ ಕಳೆದಿದ್ದಾರೆ. ಪ್ರಸ್ತುತ ಸುಲ್ತಾನ್ ಹಸಾನ್ ಅಲ್ ಬೋಲ್ಕಿ ಅವರ ತಂದೆಯ ಹೆಸರಿನಲ್ಲಿ ಈ ಮಸೀದಿಯನ್ನ 1958ರಲ್ಲಿ ನಿರ್ಮಿಸಲಾಗಿದೆ. ಸುಲ್ತಾನ್ ಸೈಫುದ್ದೀನ್ ಅವರನ್ನ ಆಧುನಿಕ ಬ್ರೂನಿಯ ವಾಸ್ತುಶಿಲ್ಪಿ ಅಂತ ಪರಿಗಣಿಸಲಾಗಿದೆ. ಭಕ್ತರು ತಮಗೆ ಬೇಕಾದಷ್ಟು ಲಡ್ಡು ಪ್ರಸಾದ ಖರೀದಿಸಲು ಟಿಟಿಡಿ ಅವಕಾಶ ಕಲ್ಪಿಸಿದೆ. ಮಧ್ಯವರ್ತಿಗಳ ಹಾವಳಿಯನ್ನ ತಪ್ಪಿಸಲು ಕ್ರಮ ಕೈಗೊಳ್ಳಲಾಗಿದೆ. ಈ ಹಿಂದೆ ತಿರುಪತಿಗೆ ಬರುವ ಭಕ್ತರಿಗೆ ತಲಾ 2 ಲಡ್ಡು ಖರೀದಿಸುವ ಅವಕಾಶವನ್ನ ನೀಡಲಾಗಿತ್ತು. ಈ ಸಮಯವನ್ನ ಬಳಸಿಕೊಂಡ ಮಧ್ಯವರ್ತಿಗಳು ಹೆಚ್ಚುವರಿ ಲಡ್ಡು ಪ್ರಸಾದವನ್ನ ಹೆಚ್ಚಿನ ಬೆಲೆಗೆ ನೀಡಿ ಲಾಭ ಪಡೆದುಕೊಳ್ಳುತ್ತಿರುವುದು ಬೆಳಕಿಗೆ ಬಂದಿದೆ. ಪ್ಯಾರಾಒಲಿಂಪಿಕ್ಸ್ನ 400 ಮೀಟರ್ ಫೈನಲ್ನಲ್ಲಿ ಭಾರತದ ದೀಪ್ತಿ ಕಂಚು ಗೆದ್ದಿದ್ದು, ಈ ಮೂಲಕ ಭಾರತ ಒಟ್ಟು 16 ಪದಕಗಳ ಭೇಟಿಯಾಡಿದೆ. ಈ ಸುದ್ದಿಯನ್ನು ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟಾಪ್ 9ನಲ್ಲಿ. 2024ರ ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತದ ಕ್ರೀಡಾಪಟು ದೀಪ್ತಿ ಜೀವಂಜಿ ಕಂಚಿನ ಪದಕ ಗೆದ್ದು ಸಾಧನೆಗೈದಿದ್ದಾರೆ. 400 ಮೀಟರ್ ಟಿ20 ವಿಭಾಗದಲ್ಲಿ 55.82 ಸೆಕೆಂಡ್ಗಳಲ್ಲಿ 400 ಮೀಟರ್ ಓಡೋ ಮೂಲಕ ದೀಪ್ತಿ ಜೀವಂಜಿ ಭಾರತಕ್ಕೆ ಕಂಚಿನ ಕಿರೀಟವನ್ನ ತಂದುಕೊಟ್ಟಿದ್ದಾರೆ. 2024ರ ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತ ಈವರೆಗೆ 3 ಚಿನ್ನದ ಪದಕ ಗೆದ್ದು ಬೀಗಿದೆ. ಜೊತೆಗೆ 5 ಬೆಳ್ಳಿ, 8 ಕಂಚಿನ ಪದಕದೊಂದಿಗೆ ಒಟ್ಟು 16 ಪದಕಗಳನ್ನ ಗೆದ್ದಿದೆ. ತನ್ನ ಮಗ ಯುವರಾಜ್ ಸಿಂಗ್ ಕ್ರಿಕೆಟ್ ಕರಿಯರ್ ಅನ್ನು MS ಧೋನಿ ನಾಶಪಡಿಸಿದ್ದಾರೆ. ಧೋನಿ ವಿರುದ್ಧ ಯುವರಾಜ್ ಸಿಂಗ್ ತಂದೆ ಯೋಗರಾಜ್ ವಾಗ್ದಾಳಿ ನಡೆಸಿದ್ದಾರೆ. ಈ ಸಂಚಲನಕಾರಿ ಹೇಳಿಕೆ ನೀಡಿದ್ದ ಯೋಗರಾಜ್ಗೆ ಮಾನಸಿಕ ಸಮಸ್ಯೆಗಳಿವೆ ಅಂತ ಪುತ್ರ ಯುವರಾಜ್ ಸಿಂಗ್ ಈ ಹಿಂದೆ ಸಂದರ್ಶನವೊಂದರಲ್ಲಿ ಹೇಳಿದ್ದು ವಿಡಿಯೋ ವೈರಲ್ ಆಗಿದೆ. ಪ್ರತಿ ದೊಡ್ಡ ಪಂದ್ಯಕ್ಕೂ ಮುನ್ನ ಟೀಂ ಇಂಡಿಯಾದ ಕ್ಯಾಪ್ಟನ್ ರೋಹಿತ್ ಶರ್ಮಾ ತಜ್ಞರ ಜೊತೆಗೆ ಸಭೆ ನಡೆಸ್ತಾರೆ. ಆಟಗಾರರ ಬಲಿಷ್ಠತೆ ಮತ್ತು ವೀಕ್ನೆಸ್ ಬಗ್ಗೆ ಅಧ್ಯಯನ ನಡೆಸ್ತಾರೆ. ಪಂದ್ಯ ಗೆಲ್ಲೋಕೆ ಎಲ್ಲಾ ರಣತಂತ್ರ ರೂಪಿಸ್ತಾರೆ. ಪ್ರತಿ ಆಟಗಾರರಿಗೂ ಬೆಂಬಲ ನೀಡಿ ಆಡಿಸ್ತಾರೆ ಅಂತ ಅಶ್ವಿನ್ ಹೇಳಿದ್ದಾರೆ. ಪಾಕಿಸ್ತಾನದ ರಾವಲ್ಪಿಂಡಿಯಲ್ಲಿ ಪಾಕಿಸ್ತಾನ ವರ್ಸಸ್ ಬಾಂಗ್ಲಾದೇಶ ನಡುವೆ ಟೆಸ್ಟ್ ಸರಣಿ ನಡೆದಿದೆ. ಸರಣಿಯಲ್ಲಿ ಬಾಂಗ್ಲಾದೇಶ 2-2 ಪಂದ್ಯಗಳನ್ನ ಗೆದ್ದು ಪಾಕ್ ನೆಲದಲ್ಲಿ ಪಾಕಿಸ್ತಾನವನ್ನ ವೈಟ್ ವಾಶ್ ಮಾಡಿ ಇತಿಹಾಸ ಸೃಷ್ಟಿಸಿದೆ.